ಸಹಕಾರ ಸಂಘಗಳ ಚುನಾವಣೆ ಕೌಂಟಿಂಗ್ನ ಸಂದರ್ಭದಲ್ಲಿ ಗಲಾಟೆ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗಲಾಟೆ ಕೈ ಮಿಲಾಯಿಸೋ ಹಂತಕ್ಕೆ ಹೋಯ್ತು, ಮಾರಾಮಾರಿ ಕೂಡ ನಡೀತು ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗಲಾಟೆ ಶುರುವಾಗಿದ್ದು ಕೌಂಟಿಂಗ್ ನಡೀತಾ ಇದ್ದಂತಹ ಹಾಲ್ಗೆ ಎಂಟ್ರಿ ಪಡ್ಕೊಳ್ಬೇಕು ಅಂತ ಬಯಸಿದ್ರಿಂದಲೇ ಗುಂಪುಗಳ ನಡುವೆ ಗಲಾಟೆ ಆಗಿದೆ. ಕೌಂಟಿಂಗ್ ಹಾಲ್ಗೆ ಹೋಗೋ ವಿಚಾರವಾಗಿ ಗಲಾಟೆ ಸ್ಟಾರ್ಟ್ ಆಯಿತು, ನಂತರ ಅದು ತಾರಕಕ್ಕೇರಿತು. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ಪಟ್ಟಣದಲ್ಲಿ ಗಲಾಟೆ ಆಗಿರೋದು. ಲಾಠಿ ಚಾರ್ಜ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕಾದಂತಹ ಸಿಚುವೇಶನ್ ಕೂಡ ಪೊಲೀಸರ ಎದುರಿಗೆ ಬಂತು. ಸೊ ಹೀಗಾಗಿ ಅವ್ರು ಲಾಠಿ ಚಾರ್ಜ್ ಅನ್ನು ಅನಿವಾರ್ಯವಾಗಿ ಮಾಡಿದ್ರು. ನೋಡಿ ಯಾವ ಪ್ರಮಾಣದಲ್ಲಿ ಅಲ್ಲಿ ಜನ ಸೇರಿದ್ರು ಅಂತ ಹೇಳಿ. ಸಹಕಾರ ಸಂಘಗಳ ಚುನಾವಣೆಯ ಕೌಂಟಿಂಗ್ ನಡೀತಾ ಇತ್ತು. ಈ ವೇಳೆ ನಮಗೂ ಎಂಟ್ರಿ ಸಿಗಬೇಕು ಅಂತ ಬಯಸಿದ್ರಂತೆ ಇವರು. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಕೌಂಟಿಂಗ್ ಹಾಲ್ಗೆ ಎಂಟ್ರಿಯನ್ನ ಬಯಸಿದ್ದು ಯಾರು, ಮತ್ತೆ ಈ ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದು ಯಾರು ಅಂತ ಏನ್ ಅನುಮಾನದ ಮೇರೆಗೆ ಅವರು ಕೌಂಟಿಂಗ್ ಹಾಲ್ಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ರು? ಖಂಡಿತವಾಗಿ ಮಮತಾ, ನಿಜಕ್ಕೂ ಒಂದು ರೀತಿ ಏನು ಅಂದ್ರೆ ಗಡಿ ಜಿಲ್ಲೆ ಬೀದರ್ನಲ್ಲಿ ನಿನ್ನೆ ಏನೋ ಒಂದು ಚಿಟ್ಟಗುಪ್ಪ ಪಟ್ಟಣದಲ್ಲಿ ಏನು ಸಹಕಾರ DKPS ಅಂದ್ರೆ ಕೃಷಿ ಸಂಪತ್ತಿನ ಸಹಕಾರ ಸಂಘದ ಒಂದು ಚುನಾವಣೆ ನಡೆದಿತ್ತು. ಆ ಸಮಯದಲ್ಲಿ ಬೆಳಗ್ಗೆ ಅಂದ್ರೆ ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಒಂದು ರೀತಿಯ ಚುನಾವಣೆ ಆಗಿತ್ತು, ಮತದಾನ ಆಗಿತ್ತು. ಅದಾದ ಬಳಿಕ ರಾತ್ರಿ ಅಂದ್ರೆ ಸಂಜೆ 9 ಗಂಟೆಯಿಂದನೇ ಮತದಾನ ಏನು ಪ್ರಕ್ರಿಯೆ ಎಣಿಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ತಡರಾತ್ರಿವರೆಗೂ ಆಗಿತ್ತು. ಆ ಸಮಯದಲ್ಲಿ ಏನಾಗಿದೆ ಅಂದ್ರೆ ಆ ಕೌಂಟಿಂಗ್ ಹಾಲಲ್ಲೂ ಅಂದ್ರೆ ಕೆಲವು ಒಳಗಡೆ ಏನೋ ನಡೀತಾ ಇದೆ ಅನ್ನುವಂತ ಒಂದು ಅನುಮಾನ ಬಂದಿದೆ ಒಂದು ಪ್ಯಾನಲ್ಗೆ, ಅಂದ್ರೆ ಪ್ಯಾನಲ್ ಒಂದು ಬಣಕ್ಕೆ. ಹಾಗಾಗಿ ಒಂದು ಒಳಗಡೆ ಹೋಗಿ ನೋಡೋಣ ಅನ್ನುವಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಈ ಸಮಯದಲ್ಲಿ ಮತ್ತೊಂದು ಪ್ಯಾನಲ್ದವರು ಒಳಗಡೆ ಯಾಕೆ ಹೋಗ್ತೀರಿ ಅನ್ನುವಂತ ಒಂದು ಮಾತು ಬೆಳೆದು ಒಂದು ರೀತಿಯ ಗಲಾಟೆ ಆಗಿರುವಂತದ್ದು. ಹೀಗಾಗಿ ಒಂದು ಗಲಾಟೆ ಆದ ಸಂದರ್ಭದಲ್ಲಿ, ಭಾರಿ ಗಲಾಟೆ ಆಗುವಂತ ಸಂದರ್ಭದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು, ಅಲ್ಲೇ ಇದ್ರು ಪೊಲೀಸರು ಮತ್ತೆ ಹೆಚ್ಚಿನ ಪೊಲೀಸರು ಬಂದು ಒಂದು ರೀತಿಯ ಪರಿಸ್ಥಿತಿ ನಿಯಂತ್ರಣಗೊಳಿಸುವಂತ ಮಾಡಿದ್ರು. ಆದ್ರೂ ಕೂಡ ಒಂದು ರೀತಿಯ ಗಲಾಟೆ ಹೆಚ್ಚುವಂತ ಸಂದರ್ಭದಲ್ಲಿ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಹೀಗಾಗಿ ಒಂದು ರೀತಿಯ ತಡರಾತ್ರಿ ಒಂದು ರೀತಿಯ ಏನು ಅಲ್ಲಿದ್ದಂತ ಏನು ಒಂದು ಬಣಗಳು ಒಂದ್ ರೀತಿಯ ಅಲ್ಲಿದ್ದಂತ ಕೆಲವರು ವಶಕ್ಕೆ ಪಡೆದಂತ ಪೊಲೀಸರು ಚಿಟ್ಟಗುಪ್ಪ ಠಾಣೆಗೆ ತೆಗೆದುಕೊಂಡೋಗಿದ್ರು. ಆ ಸಂದರ್ಭದಲ್ಲಿ ಏನು ಅಲ್ಲಿರ್ತಕ್ಕಂಥ ಜನರು, ನೂರಾರು ಜನರು ಅವ್ರನ್ನ ಠಾಣೆಗೆ ಹೋಗಿ ಮುಚ್ಚಿ ಹಾಕಿ ಅವ್ರನ್ನ ಬಿಡಿ ಅನ್ನುವಂತ ಏನು ಹೇಳಿ ಒಂದ್ ರೀತಿಯ ಭಾರಿ ಗಲಾಟೆ ಆಗಿರುವಂತದ್ದು. ಬಳಿಕ DSP ನಾಮೇಗೌಡರು ಸ್ಥಳಕ್ಕೆ ಬಂದು ಒಂದ್ ರೀತಿಯ ಪರಿಸ್ಥಿತಿನ ಏನೋ ತಿಳಿಗೊಳಿಸಿರುವಂತದ್ದು. ಮಮತಾ, ಧನ್ಯವಾದ ಮಾಹಿತಿಗಾಗಿ.